ಆ ತುಂಗಭದ್ರಾ ಜಲಾಶಯದ ಗೇಟು 2024 ಅವತ್ತು 19ನೇ ಗೇಟು ಒಡೆದೋಗ್ತೈತೆ. ನಮಗೂ ಗೊತ್ತಾಗ್ತದೆ, ನಾನು ಹೋಗಿದ್ದೆ, ಭೇಟಿ ಮಾಡಿದೆ. ನೀರೆಲ್ಲ ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು. ಪ್ರತಿ ವರ್ಷನೂ ಕೂಡ 2ನೇ ಬೆಳೆಗೆ ಅಲ್ಲಿ ಅವಕಾಶ ಸಿಗ್ತಾ ಇತ್ತು ರೈತರಿಗೆ, ಲಕ್ಷಾಂತರ ಎಕರೆ ರೈತರಿಗೆ. ಹೊರಟೋಯ್ತು. ನಾನು ಭೇಟಿ ಮಾಡಿದ್ದೆ, ಮಂತ್ರಿಗಳು ಭೇಟಿ ಮಾಡಿದ್ರು, ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಪ್ರಗತಿ 0. ನಾನು 3 ಬಾರಿ ಹೋಗಿದ್ದೀನಿ. ಅದಾದಮೇಲೆ ಅಲ್ಲಿ ರೈತರು ಒತ್ತಡ ಮಾಡಿದ್ರು. 2ನೇ ಬಾರಿ ಹೋದೆ. ಮೊನ್ನೆನೂ ಕೂಡ ಒಂದು 15 ದಿನದಿಂದ ಮತ್ತೆ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಥಳಕ್ಕೆ ಹೋದೆ. ನಾನು ಹೋದಾಗ 12 ಕೋಟಿ ಇದು ಬಿಲ್ಲು, ಫಸ್ಟ್ ಬಿಲ್ ಕೊಟ್ಟಿದ್ದೀರಿ ಸರ್, ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂದರು. ಇವಾಗ ಕೊಟ್ಟಿದ್ದಾರೆ ಹೆಂಗೋ ಗೊತ್ತಿಲ್ಲ, ಅಧಿವೇಶನ ನಡೆದೆ, ಕೊಟ್ಟಿಲ್ಲ ಅಂತ ಹೇಳಿದ್ರು. ಒಟ್ಟು 65 ಕೋಟಿಗೋ ಏನೋ ಇದಾಗಿದೆ ಟೆಂಡರು, ಬಿಲ್ಲೇ ಕೊಟ್ಟಿಲ್ಲ. ಗೇಟ್ಗಳು ಮಾತ್ರ ಕೂತರಿಸ್ಬೇಕು ಅಂತ. ಅಲ್ಲಿ ಪಾದಯಾತ್ರೆ, ಹೋರಾಟ, ಬಂದು ದಿನನಿತ್ಯ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಲಕ್ಷಾಂತರ ಈ ರಾಜ್ಯಕ್ಕೆ ಆದಾಯ ಬರುವಂಥ ಜಿಲ್ಲೆಗಳಲ್ಲಿ ಇವತ್ತು 2ನೇ ಬೆಳೆ ಇಲ್ಲ. ನಾನು ಕೇಳಿದೆ ಅಧಿಕಾರಿಗಳನ್ನ, ಸಭೆ ಕರೆದು, ಏನೋ ಯಾವಾಗ ಕಂಪ್ಲೀಟ್ ಮಾಡ್ತೀರಪ್ಪ ಅಂದರು. ಮಾರ್ಚಲ್ಲಿ ಆಗ್ಬೋದು ಸರ್ ಅಂತದ್ದು. ಇವಾಗೇನೋ ಕುಂಡ್ರಸಕ್ಕೆ ಹೊರಟಿದ್ದಾರೆ ಒಂದೊಂದೇ ಗೇಟ್ನ. 33 ಗೇಟ್ ಮಾಡಬೇಕಾದ್ರೆ 30 ಗೇಟ್ ರಿಪೇರಿ. ನನಗನ್ಸುತ್ತೆ ಈ ಮಳೆಗಾಲ ಬಂದ್ರೂ ಆಗಲ್ಲ. 2ನೇ ಬೆಳೆ ಮುಂದಿನ ವರ್ಷದಕ್ಕೂ ಇಲ್ಲ. ಅಂದರೆ 2 ಬೆಳೆ ಲಾಸ್ ಆಯಿತು. ಯಾರಿಂದ? ಈ ಸರ್ಕಾರದ ವಿಳಂಬ ನೀತಿಯಿಂದ ಆಯಿತು. ಈ ಸರ್ಕಾರ ಆ ರೈತರಿಗೆ ಮಾಡಿದಂಥ ಅನ್ಯಾಯದಿಂದ ಆಯಿತು. ಇದನ್ನ ನಾವು ಕೇಳ್ತಾ ಇದ್ದೀರಿ. ಈ ಥರ ನೀವು ಡಿಲೇ ಮಾಡ್ಕೊಂಡು ನಿಮ್ಮ ಹತ್ರ ಏನಾದ್ರು ಪ್ರಾಬ್ಲಮ್ ಇರಲಿ ಪರವಾಗಿಲ್ಲ, ನಾನು ಹೇಳ್ತೀನಿ, ಇನ್ನೂ ಇದೆ. ಈ ನೀರನ್ನು ಉಳಿಸಿದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೂ ಆದಾಯ ಬರ್ತಾ ಇತ್ತು, ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು. ನಾವು ಪದೇ ಪದೇ ಹೇಳ್ತೀರಿ, ರೈತರ ಆದಾಯ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ. ಅದು ನಮ್ಮ ಉದ್ದೇಶ, ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ, ಅದು ಮಾಡಬೇಕು ಅಂತ. ಕೃಷಿ ಇಲಾಖೆದ ನೆನ್ನೆ ಓದಿದ್ದೇನೆ ನಾನು. ಕೃಷಿ ಇಲಾಖೆಯಲ್ಲಿ ಮೇನ್ ಇರೋದು ಅದೇ, ನಮ್ಮ ರೈತರಿಗೆ ಹೆಚ್ಚು ಆದಾಯ ಬರೋ ರೀತಿ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದೀರಾ? ಒಂದು ಗೇಟ್ ಮುಚ್ಚಕ್ಕೆ 1 ವರ್ಷ ತಗೊತಾ ಇದ್ದೀರಲ್ಲ, ಗೇಟ್ಗಳು ಮುಚ್ಚಕ್ಕೆ ಒಂದು ಡ್ಯಾಮ್. ಹಿಂದೆ KRS ಆದಾಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿದ್ದರು. ಇಮಿಡಿಯೇಟಾಗಿ ಅದನ್ನು ಎಲ್ಲ ಗೇಟ್ಗಳನ್ನು ಸರಿ ಮಾಡಿಸಿದ್ರು, ಹಣ ಬಿಡುಗಡೆ ಮಾಡಿದ್ರು. ಇಲ್ಲಿ ಹಣ ಬಿಡುಗಡೆ ಮಾಡೋಕ್ಕೂ ಇವ್ರ ಹತ್ರ ಕಾಸಿಲ್ಲ. ಹೌದು, ಬಿಲ್ಲು 12 ಕೋಟಿ ಬಿಲ್ಲು ಇನ್ನೂ ಪೆಂಡಿಂಗ್ ಇದೆ. ಕೊಟ್ಟಿದ್ದಾರೋ ಹೆಂಗೋ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗಂತೂ ಕೊಟ್ಟಿಲ್ಲ 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 ಅಂತ ಹೇಳು. ಇದು ಸರ್ಕಾರ ಅಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಹೇಳ್ತಾ ಇದ್ದೀನಿ. ಈಗ 2ನೇ ಬೆಳೆ ಲಾಸ್ ಆಗಿದೆ, ಬೆಳೆ ಬೆಳೀತಾ ಇಲ್ಲ. ಅವರು ಹೋರಾಟಗಳು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋವಂಥದ್ದು, ಇದಕ್ಕೆ 25,000 ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಿ. ನೀವು ಮಾಡಿದ ಮಿಸ್ಟೇಕಿಂದ ಇವತ್ತು ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ. 25,000 ರೂಪಾಯಿ ಪರಿಹಾರವನ್ನು ಆ ಉತ್ತರ ಕರ್ನಾಟಕದ ಜನಕ್ಕೆ, ಆ ಭಾಗದ ಜನಕ್ಕೆ ಕೊಡಬೇಕು. ಅನ್ಯಾಯ ಹೋಗ್ತಾ ಇದೆ, ಆಂಧ್ರಾಗೆ ಹೋಗ್ತಾ ಇದೆ, ಆಂಧ್ರದಿಂದ ಸಮುದ್ರಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ಭಾಳ ಜನ ಮಾತಾಡ್ತಾರೆ, ಕಾವೇರಿದೇನಾದರೂ 1 ತೊಟ್ಟು ನೀರು ಹೆಚ್ಚು ಕಮ್ಮಿ ಆದರೆ ಎಷ್ಟು ಗಲಾಟೆಗಳು ಆಗ್ತೈತೆ ಅಂತೇಳಿ. ಅದೇ ಥರ ಇದನ್ನು ನೋಡಬೇಕಲ್ಲ, ಕಾವೇರಿ ಥರ ಈ ತುಂಗೇನೂ ನೋಡಬೇಕಲ್ಲ. ಇಲ್ಲಿ ಆಗ್ತಾ ಇರೋವಂಥ ರೈತರಿಗೆ ಆಗ್ತಾ ಇರೋ ನೋವನ್ನು ನೋಡಬೇಕಲ್ಲ. ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ, ಇವಾಗಾದರೂ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಯಾಕೆ ಗೇಟು ಯಾವಾಗ ಮುರಿದೋಯ್ತು, ಯಾವಾಗ ಕೂತರಿಸ್ತೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಕೊಡಬೇಕಲ್ಲ ಮಂತ್ರಿಗಳು. ಇಲ್ಲ, ಮಂತ್ರಿಗಳಿಗೆ ಅದಿಲ್ಲೇ ಇಲ್ಲ. ಅವ್ರು ಪೂರ್ತಿ ಬೆಂಗಳೂರು ಡೆಲ್ಲಿಯಲ್ಲೇ ಕೂತಿದ್ದಾರೆ ನೀರಾವರಿ ಮಂತ್ರಿ. ಡೆಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿದ್ದು ಕಾರಣ. ಇಲ್ಲಿಗಂತೂ ನಾನು ವಿರೋಧ ಪಕ್ಷದ ನಾಯಕನಾಗಿ 3 ಬಾರಿ ಹೋಗಿದ್ದೀನಿ. ಅವ್ರು 1 ಬಾರಿ ಏನೋ ಹೋಗಿದ್ದನ್ನು ನೋಡಿದ್ದೀನಿ ಅಷ್ಟೇ, ಹೋಗಿಲ್ಲ ಅವರು. ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಹಣ ಎಲ್ಲ ಆಗ್ತೈತೆ, ಹಣನೇ ಬಿಡುಗಡೆ ಮಾಡಿಲ್ಲ. ಸರ್ಕಾರದ ಯೋಗ್ಯತೆಗೆ ಹಣ ಬಿಡುಗಡೆ ಮಾಡಿಲ್ಲ. 12 ಕೋಟಿ ಅಭಿವೃದ್ಧಿ ಹೆಂಗಾಗ್ತೈತೆ? ಇದು ಭಾಳ ಮೋಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕ. ಇದು ಒಂದು ಎಕ್ಸಾಂಪಲ್. ನೀರಿನ ವಿಚಾರವಾಗಿ ಬೇರೆದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಲಿ, ನೀರಿನ ವಿಚಾರವಾಗಿ ನೀರು ಹಾಳಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ನೀರಿಗೂ ವ್ಯವಸಾಯಕ್ಕೂ ಕೊಡುವಂಥ ಯೋಗ್ಯತೆಯನ್ನು ಇವತ್ತು ಸರ್ಕಾರ ಕಳ್ಕೊಂಡಿದೆ. ಅದಕ್ಕೋಸ್ಕರ ನಾನು